ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಇವತ್ತು ಪಾಪುಗೆ ಒಂದು ತಿಂಗಳಿಗಾಗುವಷ್ಟು ನಾನು ಫುಡ್ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಕಪ್ಪಷ್ಟು ರಾಗಿಯಲ್ಲಿ ಇಷ್ಟು ಕಲ್ಲು ಬಂದಿದೆ. ನೀಟಾಗಿ ತೊಳೆದು ಕಲ್ಲು ತೆಗ್ದಿದ್ದೀನಿ ನಾನು. ಹಾಗೆ 1 ಕಪ್ಪಷ್ಟು ಅಕ್ಕಿ, 1 ಕಪ್ಪಷ್ಟು ಮೈಸೂರು ಬೇಳೆ, ಹೆಸರು ಬೇಳೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಹೆಸರು ಕಾಳು, ಕಡಲೆಕಾಳು ಎಲ್ಲನೂ ಚಿಕ್ಕ ಕಪ್ಪಲ್ಲಿ ಒಂದೊಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಮನೇಲಿ ಮಕ್ಕಳಿದ್ರೆ ಹೀಗೆ ಮಾಡಿಕೊಡಿ. ಸ್ವಲ್ಪ ಇದ್ರ ಜೊತೆಗೆ ಡ್ರೈ ಫ್ರೂಟ್ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಅಜ್ವಾನ್ ಕಾಳು ಕೂಡ ನಾನು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಬೇಗ ಚೆನ್ನಾಗಿ ಜೀರ್ಣ ಆಗುತ್ತೆ ಮಗುಗೆ ಅಂತ. ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಲೀಜು ಬಂದಿದೆ. ನಾವು ಹೊರಗಡೆಯಿಂದ ತಂದು ತಿನ್ನಿಸ್ತೀವಿ ಮಕ್ಕಳಿಗೆ, ದಪ್ಪ ಆಗಲಿ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ. ಅವ್ರು ಹೇಗೆಲ್ಲ ಮಾಡ್ತಾರೋ ನಮಗೆ ಗೊತ್ತಿರಲ್ಲ. ನಾವೇ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮನೆಯಲ್ಲೇ ಸ್ವಲ್ಪ ನಾವು ಎಲ್ಲ ತಂದು ರೆಡಿ ಮಾಡಿ ಮಕ್ಳಿಗೆ ಮಾಡಿ ತಿನ್ನಿಸೋದ್ರಿಂದ ಮಕ್ಳಿಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಟೆರೆಸ್ ಮೇಲೆ ಒಂದು ವೈಟ್ ಬಟ್ಟೆ ಮೇಲೆ ನಾನು ತೆಳ್ಳಗೆ ಬಿಸಿಲಿಗೆ ಹಾಕಿ ಇದನ್ನು ಒಣಗಿಸ್ಕೊಂಡಿದ್ದೆ. ಹಾಗೆ ನೋಡ್ಕೋಬೇಕಾಗುತ್ತೆ, ಪಕ್ಷಿಗಳೆಲ್ಲ ಬಂದು ತಿನ್ನುತ್ತೆ. ಮುಚ್ಚಿಟ್ರೂ ನಡೆಯುತ್ತೆ ಒಂದು ಬಟ್ಟೆ ಮೇಲೆ. ನೋಡಿ ಒಣಗಿದೆ. ಸಂಜೆ 4:15 ತನಕ ನಾನು ಇದನ್ನು ಒಣಗಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಹುರಿತೀನಿ. ಡ್ರೈ ಫ್ರೂಟ್ ಕೂಡ ಚೆನ್ನಾಗಿ ಒಣಗಿತ್ತು. ಹಾಗೆ ಅದನ್ನು ಎರಡೆರಡಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಹುರಿಬೇಕಾಗುತ್ತೆ. ಸ್ವಲ್ಪನೇ ಹಾಕಿ ನಾನು ಇದರ ಹುರಿಬೇಕಾದ್ರೆ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಹುರಿಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಒಳ್ಳೆ ಆರೋಗ್ಯ ಕೂಡ ಇದೆ. ಇದರಲ್ಲಿ ಎಲ್ಲ ಮಿಕ್ಸಿಂಗ್ ಇದೆಯಲ್ಲ ಕಾಳುಗಳೆಲ್ಲ. ನೋಡಿ ಈ ಥರ ನಾನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು. ಇದೇ ಥರ ಎಲ್ಲನೂ ಕಾಳುಗಳನ್ನು ನಿಧಾನವಾಗಿ ಹುರ್ಕೊತೀನಿ ನಾನು. ಹುರಿದಾಗಿದೆ ಎಲ್ಲನೂ. ಮಿಕ್ಸಿ ಜಾರಲ್ಲಿ ಸ್ವಲ್ಪವಾಗಿ ಸೇರಿಸ್ಕೊತಾ ಇದ್ದೀನಿ. ತಣ್ಣಗಾದ ಮೇಲೆ ನಾವು ರುಬ್ಬಬೇಕಾಗುತ್ತೆ. ರುಬ್ಬಿದ್ದೀನಿ, ಎಲ್ಲನೂ ಆಗಿದೆ ರುಬ್ಬಿ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. 1 ತಿಂಗಳಿಗಾಗುವಷ್ಟು, ಜಾಸ್ತಿ ದಿನಕ್ಕೇನು ಬೇಡ. 1 ತಿಂಗಳಿಗಾಗುವಷ್ಟು ದಿನ ನಾವು ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಮತ್ತೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ಹಾಗೆ ಅದನ್ನು ನಾವು ಒಂದು ಗಾಜಿನ ಬಾಟ್ಲಲ್ಲೋ ಇಲ್ಲ ಒಂದು ಒಳ್ಳೆ ಪ್ಲಾಸ್ಟಿಕ್ ಬಾಟ್ಲಲ್ಲೋ ತುಂಬಿಟ್ಕೋಬೋದು. ನಾನೊಂದು ಚೆನ್ನಾಗಿರೋದು ಬಟ್ಲು ಇತ್ತು, ಅದರಲ್ಲೇ ಸೇರಿಸಿದ್ದೀನಿ. 1 ತಿಂಗಳಿಗಾಗುವಷ್ಟಿದೆ ಇದು. ನೋಡಿ 1 ಸ್ಪೂನ್ ತೊಗೊಂಡಿದ್ದೆ ಅಷ್ಟೇ ನಾನು. ಇದನ್ನು ಕೈ ಬಿಡಲಿಲ್ದಂಗೆ ಆಡಿಸ್ಬೇಕಾಗತ್ತೆ, ಚೆನ್ನಾಗಿ ಬೇಯಬೇಕಲ್ಲ. ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಪಾಪುಗೆ ಟೇಸ್ಟಿಗೆ. ಅವಳು ಸ್ವೀಟ್ ಮಾಡಿದ್ರೆ ಇದನ್ನು ಇಷ್ಟಪಟ್ಟು ತಿನ್ನಲ್ಲ. ನೋಡಿ ಇಷ್ಟ ಆಯಿತು ಅನಿಸುತ್ತೆ ಅವಳಿಗೆ. ತಿಂದ್ಲು ಅವಳು, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾಯಿದ್ಲು. ಖುಷಿ ಆಯಿತು ನನಗೂ ಕೂಡ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಹೀಗೆ ಮಾಡಿ ತಿನ್ನಿಸಿ, ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಬಾಯ್.